ಇನ್ನು ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸಿದ್ದ ಆದೇಶಕ್ಕೆ ತಡೆಯಾಜ್ಞೆ ಬಂದಿದೆ. ಇದೀಗ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುತ್ತೀವಿ ಅಂತ ಹೇಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮ ನಡೆಯಬೇಕು ಅಂತ ಹೇಳಿದ್ರೆ ಅನುಮತಿಯನ್ನು ಪಡೆಯಬೇಕು. ಆದರೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಈಗ ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ನಿನ್ನೆಯಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ವೈಯಕ್ತಿಕ ವಿಚಾರಕ್ಕೆ ಏನೇನೆಲ್ಲ ಅಂದಿದ್ದಾರೆ ಅದನ್ನು ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರಾ? ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಂದನೇದು ಎಜಿ ಅವರಿಗೆ ಇದು ಮಾಹಿತಿ ಇರಲಿಲ್ಲ, ಇಲ್ಲಿ ವಾದನೆ ಹೋಗಿಲ್ಲ ಅಲ್ಲ. ನೋಡಿ, ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅಲ್ಲಿ ಇದೆ ಇದರಲ್ಲಿ, ಅದನ್ನು ವಿ ವಿಲ್ ಸಿ. ನಾನು ಲಾ ಮಿನಿಸ್ಟರ್ ಅವ್ರಿಗೆ ಕೇಳ್ಕೊತೀನಿ ಏನಾಯಿತು ಅಂತ. ಬಟ್ ಎ ಜಿ ಅವ್ರ ಗಮನಕ್ಕೆ ಇರಲಿಲ್ಲ ಅಂತ ಎ ಜಿ ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮಗೂ ತಿಳಿಸಿದ್ದಾರೆ. ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಟೇಕ್ ಆ್ಯಕ್ಷನ್ ದೇರ್. ಲೋಕಲಲ್ಲಿ ಏನು ತೊಗೋಬೇಕು. ಬಟ್ ಇದನ್ನು ಏನಿದೆ ನಾವು ವಾದವನ್ನು ನಾವು ಏನು ಅಪೀಲಿಗೆ ಹೋಗಬೇಕು. ವಿ ವಿಲ್ ಗೋ. ಇಂಟ್ರಿಮ್ ಸ್ಟೇ ಅಂದರೆ ಏನು ಸರ್? ವಾಟ್ ಈಸ್ ದ ನೇಮ್? ವಾಟ್ ಡಸ್ ಇಟ್ ಮೇನ್? ಇಂಟ್ರಿಮ್ ಸ್ಟೇ. ಬಿಜೆಪಿಯವರು ಅವಾಗಲೂ ಸಂಭ್ರಮಾಚರಣೆ ಮಾಡಿದ್ರಲ್ವ, ನೆನಪಿದೆಯಾ? ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದರೆ ಇಷ್ಟೊತ್ತಿಗೆ 10 ಸರಿ ಚಿತ್ತಾಪುರ್ನಲ್ಲಿ ನಡೆದಿರಬೇಕಾಗಿತ್ತು. ನೋಡಿ, ಒಂದನೇದು ಎ ಜಿ ಅವರಿಗೆ ಇದು ಮಾಹಿತಿ ಇರಲಿಲ್ಲ, ಇಲ್ಲಿ ವಾದನೆ ಹೋಗಿಲ್ಲ ಅಲ್ಲ. ನೋಡಿ, ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅಲ್ಲಿ ಇದೆ ಇದರಲ್ಲಿ, ಅದನ್ನು ವಿ ವಿಲ್ ಸಿ. ನಾನು ಲಾ ಮಿನಿಸ್ಟರ್ ಅವ್ರಿಗೆ ಬಿಜೆಪಿ ಸರ್ಕಾರದಲ್ಲೇ ಸಂಘಟನೆಗಳ ಚಟುವಟಿಕೆಗೆ ಬ್ರೇಕ್ ಹಾಕಲಾಗಿತ್ತು. ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡದಂತೆ ಸೂಚನೆ ನೀಡಲಾಗಿತ್ತು. ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಬಿಜೆಪಿ ಮತ್ತು ನಾವು ಯಾವ ಸಂಘಟನೆ ಹೆಸರು ಹೇಳಿಲ್ಲ, ಯಾವ ಆಧಾರದ ಮೇಲೆ ನಿರ್ಬಂಧ ತೆಗೆದಿದ್ದಾರೆ ಗೊತ್ತಿಲ್ಲ. ನಿರ್ಬಂಧ ತೆರವು ಸಂಬಂಧ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ನಾವು ಅದನ್ನ ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನ ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಇರುತ್ತೆ, ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ, ನಾವು ಅಪೀಲ್ ಹಾಕಲೇಬೇಕಾಗುತ್ತೆ. ನಮಗೆ ತಿಳಿದಂಥ ಕಾರಣಗಳನ್ನು ನಾವು ಕೊಡ್ತೇವೆ. ಡಬಲ್ ಬೆಂಚಲ್ಲಿ ಏನಾಗುತ್ತೆ ನೋಡೋಣ. ಈಗ ಹಿಂದೆ ಜಗದೀಶ್ ಶೆಟ್ಟರು ಆದೇಶ ಮಾಡಿದ್ರು, ಅವರ ಪಟೇಲ್ ಅವಾಗ ಯಾರನ್ನು ಓಲೈಕೆ ಮಾಡಿದ್ರು?